ಒಂದು ಅನ್ಯಾಯವನ್ನು ಖಂಡಿಸಿ ದಲಿತರ ಮೇಲೆ ಆಗ್ತಕ್ಕಂಥ ನಿರಂತರ ದೌರ್ಜನ್ಯವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಆದಿಜಾಂಬ ಸಂಘದ ವತಿಯಿಂದ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಈ ರಾಜ್ಯದಲ್ಲೇ ಸುಮಾರು ಕಡೆ, ಈ ಜಿಲ್ಲೆಯ ಹಲವಾರು ಕಡೆ, ತಾಲೂಕಿನಾದ್ಯಂತ ಕೆಲವೊಂದು ಹಳ್ಳಿಗಳಲ್ಲಿ ನಮ್ಮ ಚಿಕ್ಕ ಪುಟ್ಟ ಸಮುದಾಯದ ಮೇಲೆ ನಿರಂತರ ಹಲ್ಲೆಗಳನ್ನಾಗ್ತಾ ಇದ್ದಾವೆ. ಇದನ್ನು ಖಂಡಿಸಿ ನಮ್ಮ ಸಂಘಟನೆ ಒತ್ತಾಯ ಮಾಡ್ತಾ ಇದೆ. ಇವತ್ತು ಸಣ್ಣ ಪುಟ್ಟ ಒಂದು ಸಮುದಾಯ ಕೂಳೆ ಹೋಗಿ ದುಡಿದು ಜೀವನ ಮಾಡ್ತಕ್ಕಂಥ ಒಂದು ಸಮುದಾಯಗಳ ಮೇಲೆ ಒಂದು ತಿಂಗಳು ಕೂಡ ಮುಂದೆ ಹೋಗಲ್ಲ. ಒಂದು ಟಾರ್ಗೆಟ್ ಮಾಡಿ ಚಿಕ್ಕ ಪುಟ್ಟ ಸಮುದಾಯಗಳ ಮೇಲೆ, ದಲಿತ ಸಮುದಾಯಗಳ ಮೇಲೆ ಯಾರದೋ ಹುನ್ನಾರವನ್ನು ರೂಢಿಸಿಕೊಂಡು ನಿರಂತರ ದೌರ್ಜನ್ಯಗಳಾಗ್ತಾ ಇದ್ದಾವೆ. ಇತ್ತೀಚೆಗೆ ತಾಳಿಕೋಟೆಯಲ್ಲಿ ಒಂದು ಹಳ್ಳಿಯಲ್ಲಿ, ಮುದ್ದೇಬಿಹಾಳ ತಾಲೂಕದಲ್ಲೇ, ಇದೇ ಜಿಲ್ಲೆಯ ಒಂದು ದರ್ಗಾ ಅಲ್ಲಿ ಕೂಡ ಆಗ್ತಾ ಇದೆ. ಮತ್ತು ನಮ್ಮ ಧಾರವಾಡ ಜಿಲ್ಲೆಯ ಕುಂಬಾರಕೊಪ್ಪದಲ್ಲಿ ಕೂಡ ಕರೆಂಟ್ ಶಾಕ್ ಕೊಟ್ಟು ಆ ವ್ಯಕ್ತಿಯನ್ನ ಮರಣ ಹೊಂದಿಸಿ ಕರೆಂಟ್ ಶಾಕ್ ಕೊಟ್ಟು ಅವನ ಮರಣ ಮಾಡಿ ಕರೆಂಟ್ ಶಾಕ್ ಎತ್ತಿದ್ದಾನೆ ಅಂತಿದ್ದಾರೆ. ಬಂಧುಗಳೇ, ಇವತ್ತ ಕಾನೂನು ಹದಗೆಡ್ತಾ ಇದೆ. ಅಂದ್ರೆ ಯಾವುದೋ ಒಂದು ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ಒಂದು ನ್ಯಾಯಾಲಯದಲ್ಲಿ ಆಗಿರ್ಬೋದು, ಒಂದು ಇಲಾಖೆಯಲ್ಲಿ ಆಗಿರ್ಬೋದು, ನಮ್ಮ ಸಮುದಾಯಕ್ಕೆ ಸೂಕ್ತವಾದ ನ್ಯಾಯ ಸಿಗ್ತಾ ಇಲ್ಲ. ಇದರ ಖಂಡಿಸಿ ಇವತ್ತು ನಮ್ಮ ಸಂಘಟನೆ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇಂಥ ಹಲ್ಲೆಗಳು ಮುಂದೆಂದು ನಡೆಯಬಾರದು. ಹೀಗೆ ಸಣ್ಣ ಪುಟ್ಟ ಗೂಳೆ ಹೋಗಿ ದುಡ್ಕೊಂಡು ತಿಂತಕ್ಕಂಥ ಸಮುದಾಯಗಳ ಮೇಲೆ ನೀವು ಯಾಕೆ ಹಲ್ಲೆ ಮಾಡ್ತಾ ಇದ್ದೀರಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಒಂದು ತಿಂಗಳು ಕೂಡ ಅದನ್ನು ಮರೆಮಾಚುವಂತೆ ಇಲ್ಲ. ಒಂದು ಕಡೆ ಒಂದು ತಾಲೂಕಾಗ, ಮತ್ತೊಂದು ಕಡೆ ಜಿಲ್ಲಾದಾಗ, ಹಿಂಗೆ ಸುತ್ತಮುತ್ತ ನಮ್ಮ ರಾಜ್ಯದಲ್ಲಿ ಬಹಳ ಅತಿಕ್ರಮಣವಾಗಿ ಸಣ್ಣ ಪುಟ್ಟ ಸಮುದಾಯಗಳ ಮೇಲೆ, ದಲಿತ ಸಮುದಾಯಗಳ ಮೇಲೆ ಹಲ್ಲೆ ಖಂಡಿಸಿ ಅದರ ವಿರುದ್ಧ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ಕುಂಬಾರಕೊಪ್ಪ, ಧಾರವಾಡ ಜಿಲ್ಲೆಯ ಕುಂಬಾರಕೊಪ್ಪ ಗ್ರಾಮದಲ್ಲೇ ಮೊನ್ನೆ 7 ಜನಗಳ ಮೇಲೆ ಹಲ್ಲೆ ಆಗ್ತಾ ಇದೆ. ಆ ಹಲ್ಲೆಯನ್ನು ತಿರುಚಲಕ್ಕೆ ಹೋಗಿ ಇಲಾಖೆಯ ಜೊತೆ ಮಾತಾಡಿಕೊಂಡು ಎಲ್ಲ ಕರೆಂಟ್ ಶಾರ್ಟಿಂದ ಸತ್ತಿದ್ದಾನೆ ಅಂತಿದ್ದಾರೆ. ಅಲ್ಲಿ ಅವನ ಹಲ್ಲೆ ಮಾಡಿ ಅವನ ಕೊಲೆ ಮಾಡಿದ್ದಾರೆ. ಬಂಧುಗಳೇ, ಈ ರೀತಿ ನಡೀಬಾರ್ದು. ಇವತ್ತು ಕಾನೂನು ಏನಪ್ಪಾ ಅಂದ್ರ ಬೇಲಿನೇ ಎದ್ದು ಹೊಲ ಮೇಯ್ದಂತೆ ಆಗ್ತಾ ಇದೆ. ಸೂಕ್ತವಾದ ಭದ್ರತೆ ಇಲ್ಲ. ಇದನ್ನು ಖಂಡಿಸಿ ನಾವು ರಾಜ್ಯ ಆದೇಶದ ಮೇರೆಗೆ ನಮ್ಮ ಪರಶುರಾಮ ರೋಣಿಹಾಳ ರಾಜ್ಯ ಉಪಾಧ್ಯಕ್ಷರು ಇವತ್ತು ಜಿಲ್ಲಾ ಸಮಿತಿ ಮೂಲಕ ಎಲ್ಲ ತಾಲೂಕಾ ಕಮಿಟಿಯವರು ಆಗಮಿಸಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ಮುಂದೆ ಕಾನೂನು ಗೌರವಯುತವಾಗಿರಲಿ, ಕಾನೂನಕ್ಕೆ ಬೆಲೆ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು MR ದೊಡ್ಡಮನಿ ಜಿಲ್ಲಾಧ್ಯಕ್ಷ. ಖಂಡಿಸಿ ದಲಿತರ ಮೇಲಿನ ದೌರ್ಜನ್ಯ ಖಂಡಿಸಿ, ನಿರಂತರ ದಲಿತರ ಮೇಲಿನ ದೌರ್ಜನ್ಯ ಖಂಡಿಸಿ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ವಿಜಯಪುರ ಜಿಲ್ಲೆಯ ಆದಿಜಾಂಬ ಸಂಘಟನೆಯಿಂದ ಹಮ್ಮಿಕೊಂಡಂಥ ಪ್ರತಿಭಟನೆಯನ್ನು, ಈ ದೌರ್ಜನ್ಯವನ್ನು ಖಂಡಿಸಿ ಇದು ಧಾರವಾಡ ಜಿಲ್ಲಾ ಹಳ್ಳವಾರ ತಾಲೂಕಿನ ಕುಂಬಾರಕೊಪ್ಪ ಗ್ರಾಮದ ಅಸ್ಪೃಶ್ಯರ ಮೇಲೆ ನಡೀತಕ್ಕಂಥ ಒಂದು ದೌರ್ಜನ್ಯವನ್ನು ಖಂಡಿಸಿ ಇಂದು ವಿಜಯಪುರ ಜಿಲ್ಲಾ ಅಧಿಕಾರಿಗಳ ಕಚೇರಿ ಬಳಿ ಹಮ್ಮಿಕೊಂಡಂಥ ಈ ಪ್ರತಿಭಟನೆಯನ್ನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದೇನೆಂದರೆ, ಒಂದು ದಲಿತ ಕುಟುಂಬಗಳಿಗೆ ಕುಂಬಾರಕೊಪ್ಪ ಗ್ರಾಮದಲ್ಲಿ ಒಂದು ಜಮೀನು ವಿಷಯಕ್ಕಾಗಿ ಒಂದು ಜೀವಿಗಳಿಗೆ 7 ದಲಿತ ಕುಟುಂಬಗಳು ಕುಂಬಾರಕೊಪ್ಪ ಗ್ರಾಮಗಳಲ್ಲಿ ಕಾಯಂ ಪ್ರವಾಸಿಗಳಾಗಿದ್ದು ತಲಾಂತರದಿಂದ ಒಂದು 100 ವರ್ಷಗಳಿಂದ ಆ ಜಮೀನನ್ನು ಉಳುಮೆ ಮಾಡಿಕೊಂಡು ಬಂದಿರ್ತಾರ.
ಆ ಜಮೀನಿನಲ್ಲಿ ಇರುವಂಥ ಸವರ್ಣ್ಯರ ಊರಿನಲ್ಲಿ ಇರುವಂಥ ಸವೀರ್ನರ ಒಂದು ಫಲವತ್ತಾದ ಒಂದು ಭೂಮಿ ಇರ್ತದ. ಆ ಭೂಮಿಯ ಸಲುವಾಗಿ ಆ ಭೂಮಿಯನ್ನು ನಮಗೆ ಬಿಟ್ಟು ಕೊಡ್ರಿ, ಕೊಡದೆ ಹೋದ್ರೆ ನಿಮ್ಮ ಪ್ರಾಣಗಳನ್ನು ತೆಗಿತೇವೆ ಅಂತ ಹೇಳಿ ಅಲ್ಲಿ ಒಂದು ನ್ಯಾಯ ಪಂಚಾಯತಿ ಆಗ್ತದೆ. ಆ ನ್ಯಾಯ ಪಂಚಾಯತಿಗೆ ಅಲ್ಲಿ ಇರುವಂಥ ಹಿರಿಯರು ಕರೆದು ಎಷ್ಟೋ ಸಾರ್ತಿ ಮನವಿ ಮಾಡ್ತಾರೆ, ಇಲ್ಲ ನೀವು ಯಾವುದೇ ರೀತಿ ಒಂದು ಗದ್ದಲ ಮಾಡ್ಕೋಬೇಡ್ರಿ, ಆ ಜಮೀನನ್ನು ಅದು ದಲಿತರಿಗೆ ಆದಂಥ ಜಮೀನ ಅದನ್ನು ನೀವು ಉಳುವೆ ಮಾಡ್ರಿ ಅಂತೇಳಿ ಹೇಳಿದ್ರು ಕೂಡ ಅಲ್ಲಿ ಏನು 7 ಕುಟುಂಬಗಳನ್ನು ಬದುಕ್ತಾ ಇದ್ದಾವ ಅವರಿಗೆ ಮಾನಸಿಕ ಹಿಂಸೆಯನ್ನು ಕೊಡುವುದು, ಮಾರ್ಕಾಸಗಳಿಂದ ಬಂದು ಓಣಿಯಲ್ಲಿ ಹೊಕ್ಕು ದೌರ್ಜನ್ಯವೆಸಗುವುದು, ಹೆಣ್ಣು ಮಕ್ಕಳು ಸಣ್ಣ ಮಕ್ಕಳಲ್ಲಾರದೆ ಅವ್ರ ಮ್ಯಾಗ ಭಯಾನಕ ಆದಂಥ ಒಂದು ವಾತಾವರಣ ಸೃಷ್ಟಿ ಮಾಡಿಸೋದು. ಆಮ್ಯಾಗ ಅಲ್ಲಿ ನಡೀತಕ್ಕಂಥದ್ದು ಅಂದ್ರೆ ಕುಂಬಾರಕೊಪ್ಪ ಗ್ರಾಮದಲ್ಲಿ ಸವರ್ಣ್ಯರು ಪಟಭದ್ರ ಹಿತಾಸಕ್ತಿಗಳಾದಂಥವ್ರು ಕುಂಬಾರಕೊಪ್ಪ ಗ್ರಾಮದ ಸವರ್ಣ್ಯರಾದಂಥ ಪಟಭದ್ರ ಹಿತಾಸಕ್ತಿಗಳಾದಂಥ ಶಿವಪ್ಪ ಅಶೋಕ್ ಬಾಗೇವಾಡಿ, ಶಿವು ರಮೇಶ್ ಬಾಗೇವಾಡಿ, ದಾದಾ ಪೀರ್ ರೆಹಮಾನ್ ಸಾಬ್ ನದಾಫ್ ಹಾಗೂ ಅಕ್ಬರ್ ಸಾಬ್ ಕೊಬ್ಬೂರ್ ಸಾಬ್ ನದಾಫ, ಲಕ್ಕಾಪುರ್ ಸುನಂದ ವಡ್ಡರ, ಮಂಜುನಾಥ್ ವಡ್ಡರ ಹಾಗೂ ಇವರು ಆರ್ಮಿ ಸೈನಿಕರು ಮೌಲ್ ಸಾಬ್ ಹವಾಲ್ದಾರ, ಇಸ್ಮಾಯಿಲ್ ಸಾಬ್ ಹವಾಲ್ದಾರ, ರೋಹಿತ್ ವಡ್ಡರ್, ಮಂಜುನಾಥ ಬಾಗೇವಾಡಿ ಹಾಗೂ ಇತರರು ಕುಂಬಾರಕೊಪ್ಪರ ಗ್ರಾಮದಲ್ಲಿ ನಿರಂತರವಾಗಿ ಅಸ್ಪೃಶ್ಯರ ಮೇಲೆ ದೌರ್ಜನ್ಯ ಮಾಡ್ತಿರ್ತಾರೆ. ದೌರ್ಜನ್ಯ ಮಾಡ್ತಿರುವಾಗ ಏಕಾಏಕಿ ಅಲ್ಲಿ ಇರುವಂಥ ಜನರು ತಿಳಿ ಹೇಳ್ತಾರೆ, ಇಲ್ಲ ನೀವು ಯಾವುದೇ ರೀತಿ ಜಗಳ ಮಾಡಬೇಡ್ರಿ, ಅವ್ರದ್ದೇ ಆದಂಥ ಜಮೀನಾದ ಅವರು ಜೀವನ ಉಪಯೋಗ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ತಿಳಿಸಿ ಹೇಳಿದಾಗ ಮುಂದೊಂದು ದಿನ ಊರಿನ ಹಿರಿಯರೆಲ್ಲ ಕೂಡಿಕೊಂಡು ಹೇಳಿದಾಗ 6/9/2025 ಕೊಬ್ಬೂರು ಎಂಬುವರ ಜಮೀನಿನಲ್ಲಿ ದನಕ್ಕೆ ಮೇವು ತರಲಾಕ ಹೋದಾಗ ಕರೆಂಟ್ ಶಾಕ್ ಕೊಟ್ಟು ಅಲ್ಲಿ ನಿಂಗಪ್ಪ ಶಾಕಪ್ಪ ಮಾದಾರ ಅಂತ ಹೇಳಿ ಅವರನ್ನ ಮರಣ ಹೊಂದ್ತಾರೆ. ಇವರು ಏನು ಇನ್ನಾಗ ನಾನು ಹೆಸರು ಹೇಳಿದೆ, ಇವರೆಲ್ಲ ಬಾಗೇವಾಡಿ ಮತ್ತು ವಡ್ಡದ ಮತ್ತು ನದಾಪ ಅವ್ರು ಕೂಡಿ ನಿಂಗಪ್ಪ ಕಾಶಪ್ಪ ಮಾದಾರ ಅವ್ರನ್ನ ಒಂದು ಹಲ್ಲೆ ಮಾಡಿ ಆ ಹೊಲದಲ್ಲಿ ಮೇವು ತರಲಾಕ ಹೋದಾಗ ಅವರಿಗೆ ಕರೆಂಟ್ ಶಾಕ್ನಿಂದ ಕೊಟ್ಟು ಸಾಯಿ ಹೊಡಿತಾರ. ಸಾಯಿ ಹೊಡೆದಾಗ ಇವ್ರು ಏನು ದಲಿತ ಕುಟುಂಬಗಳು ಅಲ್ಲಿ 7 ಮಂದಿ ವಾಸ ಮಾಡ್ತಿರ್ತಾರ, ಅವರೆಲ್ಲ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಅದು ಧಾರವಾಡ ತಾಲೂಕಿನ ಕುಂಬಾರಕೊಪ್ಪ ಗ್ರಾಮದವರಾದ ಅಸ್ಪೃಶ್ಯರು ಅಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಅಲ್ಲಿ ಇರುವಂಥ PSI ಅವರು ಇಲ್ಲ ಅದು ಆ ರೀತಿ ಆಗಿಲ್ಲ, ನೀವು ಸುಳ್ಳು ಹೇಳ್ತೀರಿ ಅಂತ ಹೇಳಿಕೆಸಿಂದ್ರೆ ಇವ್ರ ಮೇಲೆ ಕೆಲವೊಂದು ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಾಕಿ ಒಳಗೆ ಹಾಕ್ತಾರೆ. ಒಳಗೆ ಹಾಕಿದಾಗ ಈ ನೊಂದ ಕುಟುಂಬಗಳಿಗೆ ಯಾವುದೇ ರೀತಿ ಗೊತ್ತಿರುವುದಿಲ್ಲ, ಅಲ್ಲಿ ಕಾನೂನು ಇವ್ರಿಗೆ ಗೊತ್ತಿಲ್ಲ, ಅಲ್ಲಿ ಏನೂ ಇದು ಗೊತ್ತಿಲ್ಲಾರ್ದಾಗ ಆ ಫಲವತ್ತಾದ ಭೂಮಿಯನ್ನು ಇವ್ರ ಕಡೆ ಕಸ್ಕೋಬೇಕಂತ ಹೇಳಿ ಈ ರೀತಿ ಮಾಡಿ ಅವ್ರನ್ನ ಸಾಯಿ ಹೊಡಿತಾರ. ಸಾಯಿ ಹೊಡೆದಾಗ ಅಲ್ಲಿ ಇರುವಂಥ ಠಾಣಾ ಅಧಿಕಾರಿಗಳು ಕೂಡ ಇವ್ರ ಬಗ್ಗೆ ಇವ್ರ ಮೇಲೆ ಒಂದು ಕ್ರಿಮಿನಲ್ ಮೊಕದ್ದಮೆಗಳನ್ನು ಕೇಸ್ ಹಾಕಿ ಒಳಗೆ ಹಾಕ್ತಾರೆ. ಒಳಗೆ ಹಾಕಿದಾಗ ಅಲ್ಲಿರುವಂಥ ಅಧಿಕಾರಿಗಳನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು, ಧಾರವಾಡ ಜಿಲ್ಲಾ SP ಅವ್ರನ್ನ ವರ್ಗಾವಣೆ ಮಾಡ್ಬೇಕಂತೇಳಿ ವಿಜಯಪುರ ಜಿಲ್ಲಾ ಆದಿಜಾಂಬವ ಸಂಘಟನೆಯಿಂದ ಆಗ್ರಹ ಪಡಿಸುತ್ತೇನೆ. ಹಾಗೆ ಇಲ್ಲೇ ಇರುವಂಥ ನಮ್ಮ ದಲಿತ ಕುಟುಂಬಗಳಾದಂಥ ದರ್ಗಾದಲ್ಲಿ ಕೂಡ ಒಬ್ಬರನ್ನ ಹತ್ಯೆ ಆಗ್ತದ. ಮುದ್ದೇಬೇಳ ತಾಲೂಕಿನಲ್ಲಿ ಮಡಿಕೇಶ್ವರ ಗ್ರಾಮದಲ್ಲಿ ಏನೋ ಒಂದು ಬೈಲ ಸ್ವಚ್ಛಕ್ಕೆ ಹೋದ್ರು ಅನ್ನುವಂಥ ಒಂದು ಕಾರಣ ಇಟ್ಕೊಂಡು 3 ತಾಸು ತನ ಕಂಬಕ್ಕೆ ಕಟ್ಟಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಹಾಗೆ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಅಲ್ಲಿ ದಲಿತರ ಏನು ಇವು ನಮ್ಮ ಹೋರಾಟಗಳನ್ನು ಹಕ್ಕು ಒತ್ತುವಂಥ ಒಂದು ಕೆಲಸವನ್ನು ಗುಲ್ಬರ್ಗಾ ಜಿಲ್ಲೆಯಲ್ಲಿ ನಡೀತದ. ಏನು ಹೋರಾಟಗಾರರ ಮೇಲೆ ಕೇಸುಗಳನ್ನ ಹಾಕೋದು, ಅಲ್ಲಿ ಎಕ್ಸಿಡೆಂಟ್ ಮಾಡಿ ಅವ್ರನ್ನ ಎಕ್ಸಿಡೆಂಟ್ ಮಾಡಿಸೋದು, ಕೊಲೆ ಮಾಡಿಸುವಂಥದ್ದು ಇದು ಗುಲ್ಬರ್ಗಾ ಜಿಲ್ಲೆಯಲ್ಲಿ ದಲಿತರೊಳಗೆ ನಡೆಯತಕ್ಕಂಥದ್ದು ಒಂದು ಹುನ್ನಾರ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಆಯಿತು ಆ ರೀತಿ ಗುಲ್ಬರ್ಗಾ ಮತ್ತು ಗುಲ್ಬರ್ಗದಲ್ಲಿರುವಂಥ ಚಿತ್ತಾಪುರ ಮೀಸಲ ಮತ ಕ್ಷೇತ್ರದೊಳಗೆ ಇವು ಹೆಚ್ಚಾಗಿ ಕಾಣ್ಲಕತ್ತಾವು. ಇದನ್ನು ನಾವು ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದಿಂದ ಖಂಡಿಸ್ತೇವೆ. ಇದನ್ನೇ ರೀತಿ ಮುಂದುವರೆದ್ರೆ ಈ ಸರ್ಕಾರ ಭಾಳ ದಿವಸ ಇರುವುದಿಲ್ಲ, ಎಚ್ಚೆತ್ತುಕೊಳ್ಬೇಕು. ಇಂಥ ಕುತಂತ್ರವಾದಿಗಳಿಗೆ
ಗೃಹ ಸಚಿವರು ಯಾರೇ ಇರಲಿ ಅವರು ಎಲ್ಲರೂ ಮನುಷ್ಯರು, ಹೋರಾಟ ಮಾಡೋರು ಎಲ್ಲರೂ ಮನುಷ್ಯರೇ. ಅಲ್ಲೆಲ್ಲಿ ಏನು ಕೋಮುಗಲಭೆಯನ್ನು ಸೃಷ್ಟಿ ಮಾಡೋದು, ಅಲ್ಲಿ ಏನು ಸಣ್ಣ ಪುಟ್ಟ ಕುಟುಂಬಗಳಿರ್ತಾವೆ ಅಂಥವ್ರ ಮೇಲೆ ಒಂದು ದೌರ್ಜನ್ಯಗಳನ್ನು ಮಾಡಿಸೋದು, ಅವೆಲ್ಲ ಬಿಟ್ಟು ಸರಳತನದಿಂದ ಒಂದು ಸ್ವಾಭಿಮಾನದಿಂದ ಸರ್ಕಾರ ನಡ್ಕೊಳ್ಬೇಕು. ನಡ್ಕೊಳ್ಳದೆ ಹೋದ್ರೆ ಮುಂದೊಂದು ದಿವಸ ಈ ರಾಜ್ಯದಲ್ಲಿ ಇವತ್ತಿನ ದಿವಸ ಸಂಕ್ಷಿಪ್ತವಾಗಿ ಒಂದು ಪ್ರತಿಭಟನೆ ಮಾಡಾಕತ್ತೇವೆ. ಇದೇ ರೀತಿ ಏನರೆ ಮುಂದುವರೆದ್ರ ಹಳ್ಳಿಯಿಂದ ದಿಲ್ಲಿವರೆಗೆ ಅನ್ನುವಂಥ ಏನು ಒಂದು ಮಾತಾದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ ಖಂಡನೆ ಮಾಡ್ತೀನಿ. ಪರಶುರಾಮ್ ರೋಣಿಯಾಳ, ರಾಜ್ಯ ಆದಿಜಾಂಬವ ಸಂಘದ ರಾಜ್ಯ ಉಪಾಧ್ಯಕ್ಷ. ದಲಿತರ ಮೇಲೆ ಅನ್ಯಾಯವನ್ನು ಖಂಡಿಸಿ ನಿರಂತರವಾಗಿ ದಲಿತರ ಮೇಲೆ ಅನ್ಯಾಯವನ್ನು ಖಂಡಿಸಿ ನಿರಂತರವಾಗಿ ದಲಿತರ ಮೇಲಿನ ಅನ್ಯಾಯವನ್ನು ಖಂಡಿಸಿ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಿರಂತರವಾಗಿ ದಲಿತರ ಮೇಲಿನ ಅನ್ಯಾಯವನ್ನು ಖಂಡಿಸಿ, ನಿರಂತರವಾಗಿ ದಲಿತರ ಮೇಲಿನ ಅನ್ಯಾಯವನ್ನು ಖಂಡಿಸಿ ಎಂಬುವ ಸಂಘದ ವತಿಯಿಂದ ಧಾರವಾಡ ಜಿಲ್ಲಾ ಅಳ್ಳವಾರ ತಾಲೂಕಿನ ಕುಂಬಾರಕೊಪ್ಪ ಗ್ರಾಮದ ಪರಿಶಿಷ್ಟ ಜಾತಿ ಅಸ್ಪೃಶ್ಯರ ದಲಿತರ ಮೇಲೆ ನಿರಂತರ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಿರುವವರ ಮೇಲೆ ಕಾನೂನು ಶಿಸ್ತು ಕ್ರಮ ಕೈಗೊಳ್ಳುವ ಬಗ್ಗೆ ಮತ್ತು ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡುವ ಕುರಿತು ಮಾನ್ಯರ ಮೇಲೆ ಕಾಣಿಸಿದ ಅರ್ಜಿದಾರ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಅಮಾಯಕರಾದ ನೊಂದ ಜೀವಿಗಳಾದ ದಲಿತರು ತಮ್ಮಲ್ಲಿ ವಿನಯಪೂರ್ವಕ ವಿನಂತಿಸಿಕೊಳ್ಳುವುದೇನೆಂದರೆ ಅವರುಗಳು ಸುಮಾರು 7 ದಲಿತ ಕುಟುಂಬಗಳು ಕುಂಬಾರಕೊಪ್ಪ ಗ್ರಾಮದ ಕಾಯಂ ಪ್ರವಾಸಿಗಳಾಗಿದ್ದು ಉಪಜೀವನ ಮಾಡಿಕೊಳ್ಳುತ್ತಾ ಬಂದಿರುತ್ತಾರೆ. ಸದರಿ ಉಪಜೀವನಕ್ಕೆ ಅಂತ ಗ್ರಾಮಕ್ಕೆ ಹೊಂದಿಕೊಂಡಿರೋ ವಿಸ್ತರ್ ನಂಬರ್ 42 ಹಾಗೂ 43 ಇರ್ತದ 18 ಎಕರೆ ಜಮೀನನ್ನು ತಲಾಂತರದಿಂದ ಸಂಬಂಧಿಸಿದ ಸದರಿ ಜಮೀನವನ್ನು ಸಂಬಂಧಿಸಿದಂಥ ಈ ಹಿಂದೆ ಒಂದು ತಂಟೆ ತಕರಾರು ಬಂದಿದ್ದು ಇತ್ತು. ಊರಿನವನು ಹಿರಿಯರು ಎಲ್ಲರೂ ಕೂಡಿಕೊಂಡು ರಾಜಸಂಧಾನವನ್ನು ಮಾಡಿದರು. ಜಮೀನು ಬಿಟ್ಟು ಪರಿಹಾರವಾಗಿ ಇದೇ ರಿಸನ್ ನಂಬರ್ 118 ಕ್ಷೇತ್ರದ 10 ಎಕರೆ 32 ಗುಂಟೆ ಜಮೀನನ್ನು ನೀವು ಉಳುಮೆಯನ್ನು ಮಾಡಿಕೊಂಡು ಹೋಗಿರಿ ಎಂದು ಹೇಳಿ ರಾಜಸಂಧಾನ ಮಾಡಿದರು. ಇಂದಿನಿಂದ ಹಿರಿಯ ಒಪ್ಪಿಗೆಯಂತೆ ಸದರಿ ಭೂಮಿಯನ್ನು ಶಾಂತಿಯುತವಾಗಿ 7 ಜನ ದಲಿತ ಕುಟುಂಬಗಳು ಸಾಗುವಳಿ ಮಾಡುತ್ತಾ ಬಂದಿರುತ್ತಾರೆ. ಈಗ ಸದರಿ ಜಮೀನನ್ನು ಬಿಡುವಂತೆ ಕೆಲವೊಂದು ಪಟಾಭದ್ರ ಹಿತಾಸಕ್ತಿಗಳು ಅವರು ಕೂಡ ತಂಟೆ ತಕರಾರು ಮಾಡಿಕೊಂಡು ಆಗಾಗ ಅಶಾಂತಿ ವಾತಾವರಣ ಸೃಷ್ಟಿಸಿ ಅವರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಾ ನಿರಂತರ ಕಿರುಕುಳ ಕೊಟ್ಟಿರುತ್ತಾರೆ. ಅದೇ ಅಲ್ಲದೆ ಅವರ ಕುಟುಂಬ ಸದಸ್ಯರಾಗಿ ನಿಂಗಪ್ಪ, ಕಾಶಪ್ಪ, ಮಾದಾರ ಎಂಬುವರನ್ನು ದಿನಾಂಕ 6/9/25 ತಾರೀಕಿನಿಂದ ಕೊಬ್ಬರ ಎಂಬುವರ ಜಮೀನಿನಲ್ಲಿ ದನಕ್ಕೆ ಮೇವು ತರಲು ಹೋದಾಗ ಅವನನ್ನು ಹಿಡಿದು ಕರೆಂಟ್ ಶಾಕ್ ಕೊಟ್ಟು ಬಂದಿರುತ್ತಾರೆ ಎಂದು ಸಂಶಯವಾಗಿತ್ತು. ಆಗಿನ ಸ್ಥಳೀಯ ಠಾಣಾ ಅಧಿಕಾರಿಗಳಿಗೆ ಈ ಸಾವಿನ ಬಗ್ಗೆ ಕಂಪ್ಲೇಂಟ್ ಕೊಡಲು ಹೋದರೆ ಆಗಿನ ಉಪ ಪೊಲೀಸ್ ಅಧಿಕಾರಿಗಳು ಸೂಕ್ತ ತನಿಖೆಯನ್ನು ಮಾಡದೆ ಕೇಸ್ ಮುಚ್ಚಿ ಹಾಕಿರುತ್ತಾರೆ. ಇವರು ಸದರಿಯನ್ನು ಕೇಸನ್ನು ಪುನಃ ತನಿಖೆ ಮಾಡಿಸಿ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಕುಟುಂಬಕ್ಕೆ ರಕ್ಷಣೆ ನೀಡಬೇಕು. ಕುಂಬಾರಕೊಪ್ಪ ಗ್ರಾಮದ ಕೆಲವು ಸವರ್ಣೀಯರು ಪಟಾಭದ್ರ ಹಿತಾಸಕ್ತಿಗಳು ಶಿವಪ್ಪ ಅಶೋಕ್ ಬಾಗೇವಾಡಿ ಹಾಗೂ ಶಿವು ರಮೇಶ್ ಬಾಗೇವಾಡಿ, ದಾದಾಪೀರ್ ರೈಮ್ ಸಾಹೇಬ್ ನದಾಪ್ ಹಾಗೂ ಅಕ್ಬರ್ ಸಾಹಬ್ ಕೊಬ್ಬೂರ್, ಬಾಬಾ ಸಾಹೇಬ್ ನದಾಪ್ ಲಕಾಪುರ್ ಹಾಗೂ 6 ಸುನಂದ ವಡ್ಡರ್, ಮಂಜುನಾಥ್ ವಡ್ಡರ್ ಹಾಗೂ ಮಾಜಿ ಆರ್ಮಿ ಸೈನಿಕರಾಗಿರುತ್ತಾರೆ. ಹಾಗೂ 11 ಜನ ಮಂಜುನಾಥ ಇವರು ಎಲ್ಲರೂ ಕೂಡ ಅಲ್ಲಿ ಇರುವಂಥ ದಲಿತ ಕುಟುಂಬಗಳಿಗೆ ಬಿಡದೆ ಇಲ್ಲೇ ಜಮೀನನ್ನು ಸಾಗುವಳಿ ಮಾಡಿಕೊಂಡು ಉಪಜೀವನ ಮಾಡುತ್ತಿರುವ ಅವರು ಏಕಾಏಕಿ ಸದರಿ ಜಮೀನುಗಳನ್ನು ಬಿಡದೆ ಇಲ್ಲದಿದ್ದರೆ ನಿಮ್ಮ ಜೀವ ಸಹಿತವನ್ನು ಬಿಡುವುದಿಲ್ಲ ಎಂದು ಮರಣಾಂತಕ ಹಲ್ಲೆ ಮಾಡಿ ಪರಾರಿಯಾಗಿರ್ತಾರೆ. ಈ ಘಟನೆಯನ್ನು ಸಂಬಂಧಿಸಿದ ಸ್ಥಳೀಯ ಅಳ್ಳವಾರ ಠಾಣೆಗೆ ರಕ್ಷಣೆಯನ್ನು ಫಿರ್ಯಾದಿ ಕೊಡಲು ಹೋದ ಠಾಣಾ ಉಪ ಪೊಲೀಸ್ ಅಧಿಕಾರಿ ಕೇಸು ಮುಚ್ಚಿ ಹಾಕಲು ನಮ್ಮನ್ನು ಬೆದರಿಸಿ ನಮಗೆ ಸ್ಪಂದನೆ ಕೊಡದೆ ಕರ್ತವ್ಯ ಲೋಪ ದುರ್ಬಳಕೆ ಮಾಡಿಕೊಂಡಿರ್ತಾರೆ. ಆಮೇಲೆ ಸುಳ್ಳು ಕೇಸು ದಾಖಲಿಸಿಕೊಂಡು FIR ಮಾಡಿ ಬದಿಕಾನೆ ಹೋಗುವಂತೆ ಮಾಡಿರ್ತಾರೆ. ಇದರಿಂದ ಮನನೊಂದ ಘೋರ ಅನ್ಯಾಯವಾಗಿ ರಕ್ಷಣೆಗಾಗಿ ಅಂದರೆ CPI, DYSP ಮೇಲಾಧಿಕಾರಿಗಳು ಸಹ ರಕ್ಷಣೆ ಅವರಿಗೆ ಸಿಗಲಿಲ್ಲ. ಕಾನೂನು ರಕ್ಷಕರೇ ಭಕ್ಷಕರಾದಾಗ ನಾವು ಯಾರಿಂದವನ್ನು ರಕ್ಷಣೆ ಪಡಿಬೇಕೆಂಬುದು ಕನಸಿನ ಮಾತಾಗಿದೆ. ಇದರಿಂದ ಸಾಕಷ್ಟು ನೊಂದ ಬೆಂದ ಇಂಥ ಅನ್ಯಾಯವನ್ನು ಅಕ್ರಮ ದೌರ್ಜನ್ಯ ಎಸಗಿರುವವರ ಮೇಲೆ ಯಾವುದೇ ಕ್ರಮ ಕೊಳ್ಳದೆ ಗ್ರಾಮದಲ್ಲಿ ರಾಜಾರೋಷವಾಗಿ ತಿರುಗಾಡುತ್ತಿದ್ದಾರೆ. ಇಲ್ಲದೆ ಮತ್ತೆ ದಲಿತರ ಕೇರಿಗೆ ಬಂದು ದಬ್ಬಾಳಿಕೆ ಮಾಡಿ ಮಾರ್ಕಾಸ್ಗಳಿಂದ ಜೀವ ಬೆದರಿಕೆ ಹಾಕುತ್ತಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಕೈಗೊಂಬೆಯಾಗಿ ಮಾಡಿಕೊಂಡು ಅವರ ತಾಳಕ್ಕೆ ಕುಣಿಯುತ್ತಾರೆ. ಜೀವ ಮರಣ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ. ಆದ್ದರಿಂದ ಮಾನ್ಯ ಅವರು ಈ ಕೂಡಲೇ ಅತಿ ಜರೂರು
ಅನ್ಯಾಯ ಮಾಡುತ್ತಿರುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸ್ ಇಲಾಖೆ ಭ್ರಷ್ಟ ಅಧಿಕಾರಿಗಳ ಕರ್ತವ್ಯ ಲೋಪದಿಂದ ಇಂಥ ಘಟನೆಗಳ ಕಾರಣರಾದ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಕ್ರಮ ವಹಿಸಬೇಕು. ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘ ವಿಜಯಪುರ ಜಿಲ್ಲಾ ಹೋರಾಟ ಸಮಿತಿ ತಮ್ಮಲ್ಲಿ ಈ ಮೂಲಕ ಕುಂಬಾರಕೊಪ್ಪ ಗ್ರಾಮದ ಕುಟುಂಬಗಳಿಗೆ ಅನ್ಯಾಯವನ್ನು ಖಂಡಿಸಿ ಮಾನ್ಯ ವಿಜಯಪುರ ಜಿಲ್ಲಾ ಆಡಳಿತದಿಂದ ಕರ್ನಾಟಕ ಸರ್ಕಾರ ಮಾನ್ಯ ರಾಜ್ಯಪಾಲರಿಗೆ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಹಾಗೂ ನಮ್ಮ ಮನವಿಗೆ ಸ್ಪಂದನೆ ಮಾಡಿ ಎಂಬುವ ಸಂಘದ ವತಿಯಿಂದ ವಿಷಯ ಧಾರವಾಡ ಜಿಲ್ಲಾ ಅಳ್ಳವಾರ ತಾಲೂಕಿನ ಕುಂಬಾರಕೊಪ್ಪ ಗ್ರಾಮದ ಪರಿಶಿಷ್ಟ ಜಾತಿ ಅಸ್ಪೃಶ್ಯರ ದಲಿತರ ಮೇಲೆ ನಿರಂತರ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಿರುವವರ ಮೇಲೆ ಕಾನೂನು ಶಿಸ್ತು ಕ್ರಮ ಕೈಗೊಳ್ಳುವ ಬಗ್ಗೆ ಮತ್ತು ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡುವ ಕುರಿತು ಮಾನ್ಯರ ಮೇಲೆ ಕಾಣಿಸಿದ ಅರ್ಜಿದಾರ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಅಮಾಯಕರಾದ ನೊಂದ ಜೀವಿಗಳಾದ ದಲಿತರು ತಮ್ಮಲ್ಲಿ ವಿನಯಪೂರ್ವಕ ವಿನಂತಿಸಿಕೊಳ್ಳುವುದೇನೆಂದರೆ ಅವರುಗಳು ಸುಮಾರು 7 ದಲಿತ ಕುಟುಂಬಗಳು ಕುಂಬಾರಕೊಪ್ಪ ಗ್ರಾಮದ ಕಾಯಂ ಪ್ರವಾಸಿಗಳಾಗಿದ್ದು ಉಪಜೀವನ ಮಾಡಿಕೊಳ್ಳುತ್ತಾ ಬಂದಿರುತ್ತಾರೆ. ಸದರಿ ಉಪಜೀವನಕ್ಕೆ ಅಂತ ಗ್ರಾಮಕ್ಕೆ ಹೊಂದಿಕೊಂಡಿರೋ ರಿಸರ್ವ್ ನಂಬರ್ 42 ಹಾಗೂ 43 ಇರ್ತದ 18 ಎಕರೆ ಜಮೀನನ್ನು ತಲಾಂತರದಿಂದ ಸಂಬಂಧಿಸಿದ ಸದರಿ ಜಮೀನನ್ನು ಸಂಬಂಧಿಸಿದಂಥ ಈ ಹಿಂದೆ ಒಂದು ತಂಟೆ ತಕರಾರು ಬಂದಿದ್ದು ಇತ್ತು. ಊರಿನವನು ಹಿರಿಯರು ಎಲ್ಲರೂ ಕೂಡಿಕೊಂಡು ರಾಜ್ಯ ಸಂಧಾನವನ್ನು ಮಾಡಿದರು. ಜಮೀನು ಬಿಟ್ಟು ಪರಿಹಾರವಾಗಿ ಇದೇ ರಿಸರ್ವ್ ನಂಬರ್ 118 ಕ್ಷೇತ್ರದ 10 ಎಕರೆ 32 ಗುಂಟೆ ಜಮೀನನ್ನು ನೀವು ಉಳುಮೆಯನ್ನು ಮಾಡಿಕೊಂಡು ಹೋಗಿರಿ ಎಂದು ಹೇಳಿ ರಾಜ ಸಂಧಾನ ಮಾಡಿದರು. ಇಂದಿನಿಂದ ಹಿರಿಯ ಒಪ್ಪಿಗೆಯಂತೆ ಸದರಿ ಭೂಮಿಯನ್ನು ಶಾಂತಿಯುತವಾಗಿ 7 ಜನ ದಲಿತ ಕುಟುಂಬಗಳು ಸಾಗುವಳಿ ಮಾಡುತ್ತಾ ಬಂದಿರುತ್ತಾರೆ. ಈಗ ಸದರಿ ಜಮೀನನ್ನು ಬಿಡುವಂತೆ ಕೆಲವೊಂದು ಪಟಾಭದ್ರ ಹಿತಾಸಕ್ತಿಗಳು ಅವರು ಕೂಡ ತಂಟೆ ತಕರಾರು ಮಾಡಿಕೊಂಡು ಆಗಾಗ ಅಶಾಂತಿ ವಾತಾವರಣ ಸೃಷ್ಟಿಸಿ ಅವರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಾ ನಿರಂತರ ಕಿರುಕುಳ ಕೊಟ್ಟಿರುತ್ತಾರೆ. ಅದೇ ಅಲ್ಲದೆ ಅವರ ಕುಟುಂಬ ಸದಸ್ಯರಾಗಿ ನಿಂಗಪ್ಪ, ಕಾಶಪ್ಪ, ಮಾದಾರ ಎಂಬುವರನ್ನು ದಿನಾಂಕ 6/9/25 ತಾರೀಕಿನಿಂದ ಕೊಬ್ಬರ ಎಂಬುವರ ಜಮೀನಿನಲ್ಲಿ ದನಕ್ಕೆ ಮೇವು ತರಲು ಹೋದಾಗ ಅವನನ್ನು ಹಿಡಿದು ಕರೆಂಟ್ ಶಾಕ್ ಕೊಟ್ಟು ಬಂದಿರುತ್ತಾರೆ ಎಂದು ಸಂಶಯವಾಗಿತ್ತು. ಆಗಿನ ಸ್ಥಳೀಯ ಠಾಣಾ ಅಧಿಕಾರಿಗಳಿಗೆ ಈ ಸಾವಿನ ಬಗ್ಗೆ ಕಂಪ್ಲೇಂಟ್ ಕೊಡಲು ಹೋದರೆ ಆಗಿನ ಉಪ ಪೊಲೀಸ್ ಅಧಿಕಾರಿಗಳು ಸೂಕ್ತ ತನಿಖೆಯನ್ನು ಮಾಡದೆ ಕೇಸ್ ಮುಚ್ಚಿ ಹಾಕಿರುತ್ತಾರೆ. ಇವರು ಸದರಿ ಕೇಸನ್ನು ಪುನಃ ತನಿಖೆ ಮಾಡಿಸಿ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಕುಟುಂಬಕ್ಕೆ ರಕ್ಷಣೆ ನೀಡಬೇಕು. ಕುಂಬಾರಕೊಪ್ಪ ಗ್ರಾಮದ ಕೆಲವು ಸವರ್ಣೀಯರು ಪಟಾಭದ್ರ ಹಿತಾಸಕ್ತಿಗಳು ಶಿವಪ್ಪ ಅಶೋಕ್ ಬಾಗೇವಾಡಿ ಹಾಗೂ ಶಿವು ರಮೇಶ್ ಬಾಗೇವಾಡಿ, ದಾದಾ ಪೀರ್ ರೈಮ್ ಸಾಹೇಬ್ ನದಾಫ್ ಹಾಗೂ ಅಕ್ಬರ್ ಸಾಹಬ್ ಕೊಬ್ಬೂರ್, ಬಾಬಾ ಸಾಹಬ್ ನದಾಫ್ ಲಕಾಪುರ್ ಹಾಗೂ 6 ಸುನಂದ ವಡ್ಡರ್, ಮಂಜುನಾಥ್ ವಡ್ಡರ್ ಹಾಗೂ ಮಾಜಿ ಆರ್ಮಿ ಸೈನಿಕರಾಗಿರುತ್ತಾರೆ. ಹಾಗೂ 11 ಜನ ಮಂಜುನಾಥ ಇವರು ಎಲ್ಲರೂ ಕೂಡ ಅಲ್ಲಿ ಇರುವಂಥ ದಲಿತ ಕುಟುಂಬಗಳಿಗೆ ಬಿಡದೆ ಇಲ್ಲೇ ಜಮೀನನ್ನು ಸಾಗುವಳಿ ಮಾಡಿಕೊಂಡು ಉಪಜೀವನ ಮಾಡುತ್ತಿರುವ ಅವರು ಏಕಾಏಕಿ ಸದರಿ ಜಮೀನುಗಳನ್ನು ಬಿಡದೆ ಇಲ್ಲದಿದ್ದರೆ ನಿಮ್ಮ ಜೀವ ಸಹಿತವನ್ನು ಬಿಡುವುದಿಲ್ಲ ಎಂದು ಮರಣಾಂತಕ ಹಲ್ಲೆ ಮಾಡಿ ಪರಾರಿಯಾಗಿರ್ತಾರೆ. ಈ ಘಟನೆಯನ್ನು ಸಂಬಂಧಿಸಿದ ಸ್ಥಳೀಯ ಅಳ್ಳವಾರ ಠಾಣೆಗೆ ರಕ್ಷಣೆಯನ್ನು ಫಿರ್ಯಾದಿ ಕೊಡಲು ಹೋದ ಠಾಣಾ ಉಪ ಪೊಲೀಸ್ ಅಧಿಕಾರಿ ಕೇಸು ಮುಚ್ಚಿ ಹಾಕಲು ನಮ್ಮನ್ನು ಬೆದರಿಸಿ ನಮಗೆ ಸ್ಪಂದನೆ ಕೊಡದೆ ಕರ್ತವ್ಯ ಲೋಪ ದುರ್ಬಳಕೆ ಮಾಡಿಕೊಂಡಿರ್ತಾರೆ. ಆಮೇಲೆ ಸುಳ್ಳು ಕೇಸು ದಾಖಲಿಸಿಕೊಂಡು FIR ಮಾಡಿ ಬದಿಕಾನೆ ಹೋಗುವಂತೆ ಮಾಡಿರ್ತಾರೆ. ಇದರಿಂದ ಮನನೊಂದ ಘೋರ ಅನ್ಯಾಯವಾಗಿ ರಕ್ಷಣೆಗಾಗಿ ಅಂದರೆ CPI, DYSP ಮೇಲಾಧಿಕಾರಿಗಳು ಸಹ ರಕ್ಷಣೆ ಅವರಿಗೆ ಸಿಗಲಿಲ್ಲ. ಕಾನೂನು ರಕ್ಷಕರೇ ಭಕ್ಷಕರಾದಾಗ ನಾವು ಯಾರಿಂದವನ್ನು ರಕ್ಷಣೆ ಪಡಿಬೇಕೆಂಬುದು ಕನಸಿನ ಮಾತಾಗಿದೆ. ಇದರಿಂದ ಸಾಕಷ್ಟು ನೊಂದ ಬೆಂದ ಇಂಥ ಅನ್ಯಾಯವನ್ನು ಅಕ್ರಮ ದೌರ್ಜನ್ಯ ಎಸಗಿರುವವರ ಮೇಲೆ ಯಾವುದೇ ಕ್ರಮ ಕೊಳ್ಳದೆ ಗ್ರಾಮದಲ್ಲಿ ರಾಜಾರೋಷವಾಗಿ ತಿರುಗಾಡುತ್ತಿದ್ದಾರೆ. ಇಲ್ಲದೆ ಮತ್ತೆ ದಲಿತರ ಕೇರಿಗೆ ಬಂದು ದಬ್ಬಾಳಿಕೆ ಮಾಡಿ ಮಾರ್ಕಾಸ್ಗಳಿಂದ ಜೀವ ಬೆದರಿಕೆ ಹಾಕುತ್ತಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಕೈಗೊಂಬೆಯಾಗಿ ಮಾಡಿಕೊಂಡು ಅವರ ತಾಳಕ್ಕೆ ಕುಣಿಯುತ್ತಾರೆ. ಜೀವ ಮರಣ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ. ಆದ್ದರಿಂದ ಮಾನ್ಯ ಅವರು ಈ ಕೂಡಲೇ ಅತಿ ಜರೂರು ಅನ್ಯಾಯ ಮಾಡುತ್ತಿರುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸ್ ಇಲಾಖೆಯ ಭ್ರಷ್ಟ ಅಧಿಕಾರಿಗಳ ಕರ್ತವ್ಯ ಲೋಪದಿಂದ ಇಂಥ ಘಟನೆಗಳ ಕಾರಣರಾದ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಕ್ರಮ ವಹಿಸಬೇಕು. ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘ ವಿಜಯಪುರ ಜಿಲ್ಲಾ ಹೋರಾಟ ಸಮಿತಿ ತಮ್ಮಲ್ಲಿ ಈ ಮೂಲಕ ಕುಂಬಾರಕೊಪ್ಪ ಗ್ರಾಮದ ಕುಟುಂಬಗಳಿಗೆ ಅನ್ಯಾಯವನ್ನು ಖಂಡಿಸಿ ಮಾನ್ಯ ವಿಜಯಪುರ ಜಿಲ್ಲಾ ಆಡಳಿತದಿಂದ ಕರ್ನಾಟಕ ಸರ್ಕಾರ ಮಾನ್ಯ ರಾಜ್ಯಪಾಲರಿಗೆ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಹಾಗೂ ನಮ್ಮ ಮನವಿಗೆ ಸ್ಪಂದನೆ ಮಾಡಿ ಪರವಾಗಿ ಮನವಿ ಅರ್ಪಿಸ್ತೇವೆ. ಸರ್ಕಾರ ಕ್ರಮವನ್ನು ತಗೊಂಡು ಅವ್ರ ಮ್ಯಾಗ ಶಿಸ್ತು ಕಾನೂನು ಕ್ರಮ ತಗೊಂಡು ಅಲ್ಲಿ ಇರುವಂಥ ಪೊಲೀಸ್ ಅಧಿಕಾರಿಗಳನ್ನು CPI ಸಾಹೇಬರನ್ನ ತಕ್ಷಣವಾಗಿ ಸರ್ಕಾರ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಅಲ್ಲಿ ಇರುವಂಥ SP ಅವರನ್ನ ವರ್ಗಾವಣೆ ಮಾಡಬೇಕಂತೇಳಿ ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದ ಜಿಲ್ಲಾ ವತಿಯಿಂದ ಆಗ್ರಹಪಡಿಸುತ್ತೇನೆ.